ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಕೋಲಾರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಕೋಲಾರದ ಕ್ಲಾಕ್ ಟವರ್ ಬಳಿ ಬೃಹತ್ ಪಥ ಸಂಚಲನವನ್ನ ಮಾಡಲಾಗಿರುವಂತದ್ದು. ಶಾಂತಿಯುತವಾಗಿ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು. ಇನ್ನು ಒಕ್ಕಲೇರಿಯಿಂದ ಕೋಲಾರದವರೆಗೆ 16 ಕಿಲೋಮೀಟರ್ ವರೆಗೆ ಪಥ ಸಂಚಲನವನ್ನ ಮಾಡಲಾಗಿರುವಂತದ್ದು. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಆರ್ಎಸ್ಎಸ್ ಪಥ ಸಂಚಲನವನ್ನ ಮಾಡಲಾಗಿರುವಂತದ್ದು. 1,000ಕ್ಕೂ ಹೆಚ್ಚಿನ ಪೊಲೀಸರ ನಿಯೋಜಿಸಿ ಭದ್ರತೆಯನ್ನ ಮಾಡಲಾಗಿತ್ತು. ಇನ್ನು ಆರ್ಎಸ್ಎಸ್ ಪಥ ಸಂಚಲನ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿತ್ತು. ಕೇಂದ್ರ ವಲಯ ಐಜಿಪಿ ಲಾಭೂರಾಮ್ ನೇತೃತ್ವದಲ್ಲಿ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಕೋಲಾರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಕೋಲಾರದ ಕ್ಲಾಕ್ ಟವರ್ ಬಳಿ ಬೃಹತ್ ಪಥ ಸಂಚಲನವನ್ನ ಮಾಡಲಾಗಿದೆ. ಶಾಂತಿಯುತವಾಗಿ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು. ಇನ್ನು ಒಕ್ಕಲೇರಿಯಿಂದ ಕೋಲಾರದವರೆಗೆ 16 ಕಿಲೋಮೀಟರ್ ವರೆಗೆ ಪಥ ಸಂಚಲನವನ್ನ ಮಾಡಲಾಗಿರುವಂತದ್ದು. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಈಗ ಆರ್ಎಸ್ಎಸ್ ಪಥ ಸಂಚಲನವನ್ನ ಮಾಡಲಾಗಿರುವಂತದ್ದು. 1,000ಕ್ಕೂ ಹೆಚ್ಚಿನ ಪೊಲೀಸರ ನಿಯೋಜಿಸಿ ಭದ್ರತೆಯನ್ನ ಮಾಡಲಾಗಿತ್ತು. ಇನ್ನು ಆರ್ಎಸ್ಎಸ್ ಪಥ ಸಂಚಲನ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಕೇಂದ್ರ ವಲಯ ಐಜಿಪಿ ಲಾಭೂರಾಮ್ ಅವರ ನೇತೃತ್ವದಲ್ಲಿ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಕೋಲಾರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಕೋಲಾರದ ಕ್ಲಾಕ್ ಟವರ್ ಬಳಿ ಬೃಹತ್ ಪಥ ಸಂಚಲನವನ್ನ ಮಾಡಲಾಗಿರುವಂತದ್ದು. ಶಾಂತಿಯುತವಾಗಿ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿತ್ತು. ಒಕ್ಕಲೇರಿಯಿಂದ ಕೋಲಾರದವರೆಗೆ 16 ಕಿಲೋಮೀಟರ್ ಪಥ ಸಂಚಲನವನ್ನ ಕೈಗೊಂಡಿರುವಂತದ್ದು. ಇನ್ನು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಆರ್ಎಸ್ಎಸ್ ಪಥ ಸಂಚಲನವನ್ನ ಮಾಡಲಾಗಿದೆ. 1,000ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿ ಭದ್ರತೆಯನ್ನ ಕಾಯ್ದುಕೊಳ್ಳಲಾಗಿತ್ತು. ಆರ್ಎಸ್ಎಸ್ ಪಥ ಸಂಚಲನ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನೇಮಕ ಮಾಡಲಾಗಿತ್ತು. ಇನ್ನು ಕೇಂದ್ರ ವಲಯ ಐಜಿಪಿ ಲಾಭೂರಾಮ್ ನೇತೃತ್ವದಲ್ಲಿ ಒಂದು ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಕೋಲಾರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಶಾಂತಿಯುತ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿಯನ್ನ ನೀಡಿದೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಕೋಲಾರದ ಕ್ಲಾಕ್ ಟವರ್ ಬಳಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುವುದು. ಇನ್ನು ಒಕ್ಕಲೇರಿಯಿಂದ ಕೋಲಾರದವರೆಗೆ 16 ಕಿಲೋಮೀಟರ್ ಪಥ ಸಂಚಲನ ನಡೆಯಲಿದ್ದು 1,000ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಿ ಭದ್ರತೆಯನ್ನ ಒದಗಿಸಲಾಗುವುದು ಎಂಬುದಾಗಿ ತಿಳಿಸಲಾಗಿದೆ.
ಎಸ್ ನೋಡ್ತಾ ಇದ್ವಿ ಕೋಲಾರದಲ್ಲಿ RSS ಪಥ ಸಂಚಲನಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಕೋಲಾರದ ಕ್ಲಾಕ್ ಟವರ್ ಬಳಿ ಬೃಹತ್ ಪಥ ಸಂಚಲನಕ್ಕೆ ಇನ್ನು ಶಾಂತಿಯುತವಾಗಿ ಪಥ ಸಂಚಲನಕ್ಕೆ ಈಗ ಅನುಮತಿ ಕೂಡ ಹೈಕೋರ್ಟ್ ನೀಡಿರುವಂತದ್ದು. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ವರದಿಗಾರ ರಾಮಚರಣ್. ರಾಮಚರಣ್ ಇನ್ನು ನೋಡ್ತಾ ಇದ್ವಿ ಈಗ ಕೋಲಾರದಲ್ಲಿ RSS ಪಥ ಸಂಚಲನಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಈಗಾಗಲೇ ಕೋಲಾರದ ಬ್ಲಾಕ್ ಟವರ್ ಬಳಿ ಬೃಹತ್ ಪಥ ಸಂಚಲನಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಅಮಿತ್, ಕೋಲಾರದಲ್ಲಿ RSS ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಹೈಕೋರ್ಟ್ ಇಂದ ಅನುಮತಿ ನೀಡಿದಂತ ಶಾಂತಿಯುತ ಪಥ ಸಂಚಲನಕ್ಕೆ ಹೈಕೋರ್ಟ್ ಅನುಮತಿ ನೀಡಿದಂತದ್ದು. ಈ ಅನುಮತಿ ನೀಡಿರೋ ಬೆನ್ನಲ್ಲೇ ಕೋಲಾರದ ಕ್ಲಾಕ್ ಟವರ್ ಹತ್ರ ಸುಮಾರು ಒಕ್ಲೇರಿಯಿಂದ ಕೋಲಾರದವರೆಗೂ ಸುಮಾರು 16 ಕಿಲೋಮೀಟರ್ ಸಂಚಲನ ನಡೆಯುವಂತದ್ದು ಹಮ್ಮಿಕೊಂಡಿರುವಂತದ್ದು. ಈ ಅದಕ್ಕೆ 1,000ಕ್ಕೆ ಹೆಚ್ಚು ಪೊಲೀಸ್ ಬಿಜೆಪಿ ಭದ್ರತೆಯನ್ನ ಆಯೋಜನೆ ಮಾಡಲಾಗಿದೆ ಅಮಿತ್. ಈ ಕೇಂದ್ರ ವಲಯದ IGP ಲಾಭರಾಮ್ ನೇತೃತ್ವದಲ್ಲಿ ಬಂದೋಬಸ್ತ್ ಆಯೋಜನೆ ಮಾಡಿರುವಂತದ್ದು. ಯಾವುದೇ ರೀತಿಯಾದ ಅಹಿತ ಘಟನೆಗಳ ನಡೆಯದಂತೆ ಸುಮಾರು ಅಂದ್ರೆ ಒಕ್ಲೇರಿಯಿಂದ ಕೋಲಾರವರೆಗೂ ಅಂದ್ರೆ ಕ್ಲಾಕ್ ಟವರ್ ವರೆಗೂ ಅನುಮತಿಯನ್ನ ಪಡೆದಿರುವಂತದ್ದು. ಬಿಗಿ ಪೊಲೀಸ್ ಬಂದೋಬಸ್ತ್ ಪಥ ಸಂಚಲನ ನಡೆಯುವಂತದ್ದು ಅಮಿತ್. ಈಗ ಈ ಪಥ ಸಂಚಲನಕ್ಕೆ ಯಾವ ರೀತಿಯ ತಯಾರಿಗಳನ್ನ ಈಗ RSS ಮಾಡಿಕೊಳ್ಳಲಾಗ್ತಾ ಇದೆ? ಹೌದು ಅಮಿತ್, ಇದೇನು ಅಂತಂದ್ರೆ ಪೊಲೀಸ್ ಬಿಗಿ ಬಂದೋಬಸ್ತಲ್ಲಿ ಯಾವುದೇ ರೀತಿಯಾದ ಘಟನೆಗಳು ನಡೆದಿರುವಂತದ್ದು ನೋಡ್ಕೊಳ್ಳುವಂತದ್ದು, ಮತ್ತೆ ಏನು ಪೊಲೀಸ್ ತುಕಡಿಗಳನ್ನ ಎಲ್ಲೆಲ್ಲಿ ಬಿಡ್ಬೇಕು, ಯಾವ ರೀತಿ ಅಂದ್ರೆ ಯಾವ ತರ ಎಲ್ಲಿ ಯಾವುದೇ ರೀತಿಯಾದಂತಹ ಅಹಿತ ಘಟನೆಗಳಂತ ತುಕಡಿಗಳನ್ನ ಬಿಟ್ಟು ಜವಾಬ್ದಾರಿಯಿಂದ ನಡೆಸ್ಕೊಳ್ತಿದ್ದಾರೆ. ಈಗ ಒಂದ್ ರೀತಿಯಲ್ಲಿ ಏನು RSS ನವರು ಕೂಡ ಈಗ ರೆಡಿ ಆಗ್ತಾ ಇದ್ದಾರೆ ಒಂದು ಬೃಹತ್ ಪಥ ಸಂಚಲನಕ್ಕಾಗಿ. ಯಾವ ರೀತಿಯ ತಯಾರಿಗಳನ್ನ RSS ಮಾಡಿಕೊಳ್ಳಲಾಗ್ತಾ ಇದೆ ರಾಮಚರಣ್? ಹೌದು ಅಮಿತ್, ಅದು ಏನಂತಂದ್ರೆ ಈಗ ಸರ್ಕಾರದ ಹೈಕೋರ್ಟ್ ಇಷ್ಟು ದಿನದ ಅನುಮತಿ, ಈಗ ಹೈಕೋರ್ಟ್ ಅನುಮತಿ ಪಡೆದಂತ CS ಹುದ್ದೆಯನ್ನ ಪಡೆದಂತಹ RSS ಅವರು ಅಂದ್ರೆ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮ ವಹಿಸಿ ಯಾವುದೇ ರೀತಿಯ ಘಟನೆಗಳು ನಡೆಯಬಾರದಂತದ್ದು ನಮ್ಮ ಏನ್ RSS ಸಂಬಂಧಪಟ್ಟ ಏನಿದೆಯೋ ಅದನ್ನ ಶಾಂತಿಯುತವಾಗಿ ಕಾರ್ಯಕ್ರಮ ಮಾಡುವಂತದ್ದು ಕಾರ್ಯಕ್ರಮ ನಡೆಯೋದಕ್ಕೆ ಪೂರ್ವ ಸಿದ್ಧತೆ ನಡೀತಾ ಇದೆ. ಧನ್ಯವಾದಗಳು ರಾಮಚರಣ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ಕೋಲಾರದಲ್ಲಿ RSS ಪಥ ಸಂಚಲನಕ್ಕೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು. ಕೋಲಾರದ ಕ್ಲಾಕ್ ಟವರ್ ಬಳಿ ಬೃಹತ್ ಪಥ ಸಂಚಲನಕ್ಕಾಗಿ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶಾಂತಿಯುತ ಪಥ ಸಂಚಲನಕ್ಕಾಗಿ ಹೈಕೋರ್ಟ್ ಈಗಾಗಲೇ ಅನುಮತಿಯನ್ನ ನೀಡಿದ್ದು, ಒಕ್ಕಲೇರಿಯಿಂದ ಕೋಲಾರದವರೆಗೆ 16 ಕಿಲೋಮೀಟರ್ ಪಥ ಸಂಚಲನ ನಡೆಯಲಿರುವಂತದ್ದು. ಇನ್ನು ಹೈಕೋರ್ಟ್ ಆದೇಶದ ಬೆನ್ನಲ್ಲೇ RSS ಪಥ ಸಂಚಲನ 1,000ಕ್ಕೂ ಹೆಚ್ಚಿನ ಪೊಲೀಸರನ್ನ ನಿಯೋಜಿಸಲಾಗಿದೆ. ಇನ್ನು ಭದ್ರತೆಗೋಸ್ಕರ RSS ಪಥ ಸಂಚಲನ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಕೇಂದ್ರ ವಲಯ IGP ಲಾಭರಾಮ್ ನೇತೃತ್ವದಲ್ಲಿ ಈಗ ಪೊಲೀಸ್ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. CT